ಹಲೋ ನಮಸ್ತೆ. ಸೊ ಇವತ್ತು ನಾನು ಹೊರಟಿರೋದೆಲ್ಲಪ್ಪ ಅಂದ್ರೆ ಶ್ರೀ ಹುಲಿಗೆಮ್ಮ ದೇವಸ್ಥಾನ. ಸೊ ತುಂಬ ದಿನಗಳಾಯಿತು ಹೋಗಿರಲಿಲ್ಲ ನಾನು. ಸೊ ಹಾಗಾಗಿ ಇವತ್ತು ಟೆಂಪಲ್ ಹೋಗೋಣ ಅಂಥೇಳಿ ಸೊ ಹೊರಟಿರೋದು. ತುಂಬ ದಿನ ಆಯಿತು ಟೆಂಪಲ್ಗೆ ಹೋಗಿರಲಿಲ್ಲ ನಾನು. ಸೊ ಇವತ್ತು ಹೋಗೋಣ. ಹಾಗೆ ಚಿಕ್ಕ ಬ್ಲಾಗ್ ಥರ ಬ್ಲಾಗ್ ಸಮಥಿಂಗ್ ಅಂತಾರೆ. ಬಟ್ ನನಗೆ ಅನ್ನಕ್ಕೆ ಬಂದಿರೋದು ಅಂತೀನಿ. ಸೊ ಹಾಗೆ ನಿಮಗೆ ಡ್ಯಾಮ್ ಬೇರೆ ತೋರಿಸ್ತೀನಿ. ನನಗೆ ಡ್ಯಾಮ್ ಅಂದರೆ ಸ್ವಲ್ಪ ದೂರದಿಂದ ಹೈವೇ ಮೇಲೆ ಕಾಣುತ್ತಲ್ವ, ಆ ಡ್ಯಾಮ್ ತೋರಿಸ್ತೀನಿ ನನಗೆ. ಸೊ ಹುಲಿಗೆಮ್ಮನ ದರ್ಶನ ಮಾಡೋಣ ಇವತ್ತು. ಹೋಗ್ಬಿಟ್ಟು ಸೊ ಅಂದರೆ ಕಡಲು ಹೋಗ್ತಾ ಇದ್ವಿ ಮಾಡ್ಬೋದು. ಇಷ್ಟು ಬೇಗ ಡ್ಯಾಮ್ ಬಂದ್ಬಿಡ್ತು. ಯಾಕಂದರೆ ನಾನು ತುಂಬ ಲೇಟಾಗಿ ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ದು. ಸೊ ಹಾಗಾಗಿ ಡ್ಯಾಮ್ ಇಲ್ಲಿ ಕಾಣ್ತಿದೆ ನೋಡಿ, ನಿಮ್ಗೆ ಕಾಣ್ತಿದೆಯಾ? ಕಾಣ್ತಿದೆ ಅಲ್ವಾ? ಎಲ್ಲ ಗೇಟ್ಸ್ ಬಂದ್ ಮಾಡಿಬಿಟ್ಟಿದ್ದಾರೆ. ಸೊ ನೀರು ಕಡಿಮೆ ಇದೆ, ನೀರು ಜಾಸ್ತಿನೇ ಇದೆ ಆ್ಯಕ್ಚುಲಿ. ಬಟ್ ಯಾವುದೋ ಒಂದು ಕಾರಣಕ್ಕೆ ಬಂದ್ ಮಾಡಿದ್ದಾರೆ. ಏನಕ್ಕೆ ಅಂತ ಸೊ ಸ್ಟಿಲ್ ನನಗಂತೂ ಗೊತ್ತಿಲ್ಲ. ಬಟ್ ನಾನು ಕೇಳೋಕ್ಕೂ ಹೋಗಿಲ್ಲ. ಸೊ ಏನೋ ಒಂದು ರೀಸನ್ ಇರುತ್ತೆ, ಸುಮ್ಮನೆ ಎಲ್ಲ ಆಫ್ ಮಾಡೋಕ್ಕೆ ಹೋಗಲ್ಲ. ಮುಂದೆ ಹೋಗೋಣ ನಾವು. ಹುಲಿಗೆ ಹೋಗೋಕ್ಕೆ 2 ರೂಟ್ ಬರುತ್ತೆ. ಸೊ ಇಲ್ಲಿ ಮುನಿರಾಬಾದ್ ಡ್ಯಾಮ್ ಇದಲ್ವಾ, ಇದರ ಕೆಳಗಡೆ ಫ್ಲೈಓವರ್ ಕೆಳಗಡೆ ಡೌನ್ ಆಗಿ ಹೋಗ್ಬಿಟ್ಟು ಈ ಕಡೆ ಲೆಫ್ಟಿಗೆ ತೊಗೊಂಡ್ರೆ ಒಂದು ರೂಟ್ ಹೋಗುತ್ತೆ. ಸೊ ಈ ಹೈವೇ ನ್ಯಾಷನಲ್ ಹೈವೇ. ಸೊ ಈ ರೋಡಲ್ಲಿ ತುಂಬ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ತುಂಬ ಆಗ್ತವೆ. ಬಟ್ ತುಂಬ ಕೇರ್ಫುಲ್ಲಾಗಿ ಬಿಡಬೇಕು. ಬಟ್ ಹೈವೇನೂ ಹಂಗೆ ಇದೆ, ತುಂಬ ಚೆನ್ನಾಗಿದೆ. ಸೊ ಅಂದರೆ ನೆಕ್ಸ್ಟ್ ಲೆವೆಲ್ ಹೋಗ್ತವೆ ಗಾಡಿಗಳು. ನನಗೆ ತುಂಬ ಇಷ್ಟ ಈ ರೋಡಲ್ಲಿ ಹೊಡಿಬೇಕು ಗಾಡಿ ಹೆವಿ ಸ್ಪೀಡಾಗಿ ಅಂತಂದರೆ ತುಂಬಾ ಚೆನ್ನಾಗಿದೆ. ಸೊ ವೆರಿ ಸೂಪರ್ ಅಂತಲೇ ಹೇಳ್ಬೋದು ಈ ರೋಡು. ನಂಗೆ ಇಷ್ಟ ಆಯ್ತು. ಹೈವೇ ಈ ಕೊಪ್ಪಳ ಕನೆಕ್ಟ್ ಆಗುತ್ತೆ ಈ ಹೈವೇ ಬಂದ್ಬಿಟ್ಟು. ಮುಂಚೆ ನಾನು ವೀಕ್ಲಿ 1 ಟೈಮ್ ಹಂಗೆ ಬರ್ತಾಯಿದ್ದೆ. ಬಟ್ ಕೆಲವು ಕೆಲಸಗಳು ಅದು ಇದು ಕಾರಣದಿಂದ ನಾನು ಬರೋಕ್ಕಾಗ್ತಿರ್ಲಿಲ್ಲ. ಸೊ ಇವಾಗ ಹೋಗ್ತಾ ಇದ್ದೀನಿ. ಫಸ್ಟ್ ಟೈಮ್ ಈ ಹೈವೇ ಕೆಲಸ ಹುಡುಗಿ ಬಂತು. ಈಗ ನಾವು ರೈಟ್ ತೊಗೋಬೇಕು. ಯಾರೋ ಆರು ನೋಡಿತ್ತವನು. ಇಲ್ಲಿ ಎಂಟ್ರೆನ್ಸ್ ಬೋರ್ಡ್ ಇಲ್ಲಿಂದ 2 ಕಿಲೋಮೀಟರ್ 2.5 ಕಿಲೋಮೀಟರ್ ಅನ್ಕೊಳ್ಳಿ. ಒಂದು 2.5 ಕಿಲೋಮೀಟರ್ ಅನ್ಕೊಂಡ್ರೆ ಆಯಿತು. 5 ಅಂದರೆ ನಾನು 500 ಮೀಟರ್ನ ಕನ್ಸಿಡರ್ ಮಾಡೋದು. ಸೊ ಅಲ್ಲಿಗೆ ಬಂದ್ಬಿಟ್ವಿ. ಸೊ ಪ್ರತಿ ಸಲ ನಾನು ಬೈಕೇ ತರೋದು. ಸೊ ಬೈಕ್ ಹೊಡೆದು ಸುಸ್ತಾದಾಗ ಕಾರ್ ಎತ್ಕೊಂಬರ್ತೀನಿ. ಸೊ ಎರಡನ್ನೂ ಕಷ್ಟನೇ ಹೊಡೆಯೋಕ್ಕೆ. ಬಟ್ ಆದರೂ ಹೋಗ್ಬೇಕಂದ್ರೆ ನಾನು ಹೋಗ್ತೀನಿ. ಸೊ ಅದಂತೂ ಮಿಸ್ ಮಾಡೋಕ್ಕೆ ಹೋಗಲ್ಲ. ನಾನು ಬೆಳಗ್ಗೆ ಅನ್ಕೊತೀನಿ ಟೆಂಪಲ್ ಹೋಗಿ ಬರೋಣ ಅಂದ್ಕೊಂಡಾಗ ಸೊ ಹೋಗ್ತೀನಿ. ಈವನ್ ಕಮಿಟ್ಮೆಂಟ್ ಏನಾದ್ರು ಇತ್ತು ಅಂದರೆ ಸೊ ಲೀವ್ ಇಟ್ ಮಾಡ್ತೀನಿ. ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಅನ್ಕೊತೀನಿ. ಸೊ ನೆಕ್ಸ್ಟ್ ವೀಕ್ ಹೋಗೋಣ ಅಂತೇಳಿ ತುಂಬ ವೀಕ್ನ ನಾನು ಬ್ರೇಕ್ ಮಾಡಿದ್ದೀನಿ. ಸೊ ಈ ವೀಕು ಟೈಮು ಗಳಿಗೆ ಎಲ್ಲ ಕೂಡಿ ಬಂದಿದೆ. ಸೊ ಹೋಗ್ತಾ ಇದ್ದೀನಿ. ವಿಡಿಯೋ ಮಾಡ್ಕೊಂತ ಕಾರು ಸುಮ್ಮನೆ ಫಸ್ಟ್ ಗೇರ್ ಹಾಕ್ಬೇಕು, ಎತ್ತಬೇಕು ಗಾಡಿನ. 3rd ಗೇರ್ ಆಗಿರ್ಬಿಟ್ಟು ಹೋಗ್ಬಿಟ್ಟು ಹೆಂಗೆ ಹೋಯ್ತಾನೆ ಅವ್ನು ಪಾಪ ಕಷ್ಟ ಆಯ್ತಿದೆ. ಕಲೆವು ಯಾಕೋ ಈ ಹುಲಿಗೆಯಲ್ಲಿ ಹುಲಿಗೆ ಟೆಂಪಲ್ಗೆ ತುಂಬ ಜನ ತುಂಬ ಕಡೆಯಿಂದ ಬರ್ತಾರೆ. ಸೊ ರೋಡ್ನ ಒಂಚೂರು ಮೇಂಟೈನ್ ಮಾಡಬೇಕು. ಅಲ್ಲಿ ಸ್ವಲ್ಪ ಕುಣಿಗಳು, ಈ ಬ್ರೇಕರ್ ಸ್ವಲ್ಪ ತುಂಬ ಓವರ್ ಆಗಿದ್ದಾವೆ ಈ ರೋಡಲ್ಲಿ. ಬಟ್ ಸ್ಟಿಲ್ ಓಕೆ, ಅರ್ಥ ಆಗುತ್ತೆ. ತುಂಬ ಜನ ಎಲ್ಲೆಲ್ಲಿಂದ ಬರ್ತಾರೆ, ಸ್ಪೀಡಾಗಿ ಹೊಡಿತಾರೆ, ಕಂಪ್ಲೇಂಟ್ಸ್ ತುಂಬ ಇದ್ದಾವೆ. ಓಕೆ, ಸ್ಟಿಲ್ ಅರ್ಥ ಆಯಿತು. ಬಟ್ ಬ್ರೇಕರ್ ಸ್ವಲ್ಪ ಚಿಕ್ಕ ಮಾಡಿ. ತುಂಬ ಇರಿಟೇಟ್ ಆಗುತ್ತೆ, ಆಗಲ್ಲ. ಬೈಕ್ ಹತ್ತಕ್ಕೂ ಆಗಲ್ಲ, ಈ ಕಾರ್ ಹತ್ತಕ್ಕೂ ಆಗಲ್ಲ, ತುಂಬ ಕಷ್ಟ ಆಗುತ್ತೆ. ಸ್ವಲ್ಪ ಚಿಕ್ಕ ಬ್ರೇಕರ್ ಹಾಕಿದ್ರೆ ಚೆನ್ನಾಗಂತ ಅನಿಸುತ್ತೆ. ಈ ಕಾಲೇವಕ್ಕಿಂತ ಮುಂಚೆ ಒಂದು ಬ್ರೇಕರ್ ಬರುತ್ತೆ ನೆಕ್ಸ್ಟ್ ಲೆವೆಲ್. ಅದು ಎಂಥ ಕಾರ್ ಅಂತ ತೊಗೊಂಬರಲಿ ಪಕ್ಕ ಡೌನ್ ಕ್ಲಿಯರೆನ್ಸ್
ಕಾರಿಗೆ, ಬಟ್ ಬಡ್ದೇ ಬಡಿಯುತ್ತೆ. ತಾರು ಇದಲ್ವಾ, ಅಂಥ ಕಾರಿಗೆ ಮಾತ್ರ ಬಡಿಯಲ್ಲ ಅನ್ಸುತ್ತವು. ಸೊ ತುಂಬ ಕಷ್ಟದ ಬ್ರೇಕರ್ ಅಂದರೆ ಈ ರೋಡಲ್ಲಿ ಅದೇ ನಮಗೆ. ತುಂಬ ಇವಾಗ ಪರವಾಗಿಲ್ಲ, ಸ್ವಲ್ಪ ಓಕೆ ಅನ್ಬೋದು. ಬಟ್ ಆದರೂ ತುಂಬ ಕ್ರಾಸಲ್ಲಿ ಗಾಡಿ ಕಟ್ ಮಾಡಬೇಕು, ಹಂಗಂದ್ರೆ ಮಾತ್ರ ಮ್ಯಾನೇಜಬಲ್, ಇಲ್ಲಾಂದರೆ ಕಷ್ಟ ಆಗುತ್ತದೆ. ಹುಲಿಗಿನ ತುಂಬ ಇಂಪ್ರೂವ್ ಮಾಡಬೇಕು. ಸೊ ಅದು ಹೆಂಗೆ ಹೇಳ್ತೀನಿ ನನಗೆ, ಹುಲಿಗಿ ರೈಲ್ವೆ ಗೇಟ್ ಇದಲ್ವಾ, ತುಂಬ ಜನಕ್ಕೆ ತೊಂದರೆ ಕೊಡ್ತಾ ಇರೋದಂದರೆ ನಮ್ಮದನಿಗೆ. ಸೊ ಅದು ಫ್ಲೈಓವರ್ ಫಸ್ಟ್ ಆಗಬೇಕು, ಎಷ್ಟು ಫಾಸ್ಟ್ ಆಗುತ್ತೋ ಅಷ್ಟು ಬೆಟರು. ಅದರಿಂದಲೇ ಜನ ತುಂಬ ನೆರಳಾಡ್ತಾರೆ. ಅದನ್ನು ಬಿಸಿಲುಗಾಲ ಟೈಮ್ ಬಂದುಬಿಟ್ರೆ, ಬೇಸಿಗೆಗಾಲದಲ್ಲಿ ನೆಕ್ಸ್ಟ್ ಲೆವೆಲ್ ನೋಡ್ಬೇಕು. ಆ ಬಿಸಿಲಲ್ಲಿ ಜನ ನಿಂತ್ಕೊಂಡಿರೋದು, ಅಯ್ಯೋ ಕೇಳ್ಬೇಡ ಗುರು. ನಂಗೆ ತುಂಬ ಸರಿ ಹುಲಿಗೆ ಬರ್ಬೇಕಂತಂದರೆ ಯೋಚನೆ ಮಾಡಿದ್ರೆ ತುಂಬ ಬಿಸಿಲೈತೆ ನೋಡ್ಬಿಟ್ಟು ಹೋಗೋಣ ಅನ್ನೋದು ಇಂಟೆನ್ಷನ್ ನನಗೆ. ಬೆಳಗ್ಗೆ ನಾನು ರೆಡಿ ಆಗೋದೆ ಒಂದು 10 ಗಂಟೆಗೆ 11 ಗಂಟೆ ರೆಡಿ ಆಗ್ತೀನಿ. ಯಾಕಂದರೆ ಫ್ರೆಶ್ ಅಪ್ ಆಗೋಷ್ಟೊತ್ತಿಗೆ ನಾನು 10-11 ಗಂಟೆ ಆಗುತ್ತೆ ಕೆಲಸ ಕಾರ್ಯ ಮುಗಿಸ್ಕೊಂಬರೋಷ್ಟೊತ್ತಿಗೆ. ಸೊ ಬರೋಕ್ಕಾಗಲ್ಲ ನಂಗೆ. 10:30 11 ಮೇಲೆ ಹುಲಿಗೆ ಹೋಗೋಣ ಅಂದರೆ ಒಂದು ಸ್ವಲ್ಪ ಹಿಂದೇಟ್ ಆಗ್ತೀನಿ, ನನಗೆ ಆಗಲ್ಲ ಅಂತೇಳಿ. ಯಾಕಂದರೆ ಆ ಬಿಸಿಲು, ಅಲ್ಲಿರೋ ಜನಗಳು ತುಂಬ ದರ್ಶನಕ್ಕೆ ತುಂಬ ಜನ ಬಂದಿರ್ತಾರೆ. ಅಲ್ಲಿ ನನ್ನ ಕೈಲಾಗಲ್ಲ, ತುಂಬ ಕಷ್ಟ ಆಗುತ್ತೆ. ಸೊ ಅದೇ ನಾನು ಭಾಳ ಬರೋದಂದರೆ ಹುಲಿಗೆಗೆ ಸಂಜೆ ಟೈಮಾಗೆ, ಅಥವಾ 3:30-4 ಗಂಟೆ ಮೇಲ್ಗಡೆ, ಇಲ್ಲ 5 ಗಂಟೆ ಮೇಲ್ಗಡೆ ಬರೋದು. ಅಲ್ಲಿ ಮಟ್ಟ ನಾನು ಬರಲ್ಲಪ್ಪ, ಅದು ಬಟ್ ಆಗಲ್ಲ, ಕಷ್ಟ ಕಂಡ್ರೆ ನಿಜ ಕಷ್ಟ ಆಗುತ್ತೆ. ಯಾಕಂದರೆ ತುಂಬ ಅಂದರೆ ತುಂಬ ಬಿಸಿಲು ಬೇಸಿಗೆಗಾಲದಲ್ಲಿ. ಸೊ ಹಾಗಾಗಿ ಆ ರೈಲ್ವೆ ಗೇಟ್ ಒಂದು ಮಾಡಬೇಕು ನಿಜ. ಆ ರೈಲ್ವೆ ಗೇಟ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಜನಕ್ಕೆ ತುಂಬ ಆಗುತ್ತೆ. ರೈಲ್ವೆ ಗೇಟ್ ಅಷ್ಟು ಮಾಡಬೇಕು ನಮಗೆ. ಅಲ್ಲಿಗೆ ಇನ್ನೊಂದು 500 ಮೀಟರ್ ಎಸ್ ಕಮಿಂಗ್. ಸೊ ಬಂದ್ವಿ. ಜೀವನದಲ್ಲೂ ಎಲ್ಲರೂ ಒಂದು ಪಾಠ ಹೇಳ್ಕೊಡ್ತಾರಂತೆ. ಸೊ ಎಲ್ಲರಲ್ಲೂ ಕಲ್ತಿರೋ ಪಾಠನ ಯಾವತ್ತೂ ಮರಿಬಾರ್ದಂತೆ. ಸೊ ಒಳ್ಳೆಯವರು ಕೆಟ್ಟವರು ಅದು ಸೆಕೆಂಡ್ರಿ. ಸೊ ಹೇಳ್ಕೊಡೋ ಪಾಠ ಐತಲ್ವಾ, ಅದು ಲೈಫಲ್ಲಿ ಯಾವತ್ತೂ ನೆನ್ಪಿಟ್ಕೋಬೇಕು. ಯಾಕಂದರೆ ಅದು ಕಲ್ತಿರೋ ಪಾಠನ ನಮ್ಮಿಂದ ಇನ್ನೊಬ್ರು ತೊಂದರೆ ಆಗಬಾರ್ದು, ಆ ರೀತಿ ನಾವು ಫಾಲೋ ಮಾಡ್ಕೊಂಡು ಹೋಗ್ಬೇಕು ಹೊರತಾಗಿ ಯಾವುದೇ ಕಾರಣಕ್ಕೂ ಕಲ್ತಿರೋ ಪಾಠನ ಮರಿಬೇಡಿ. ಸ್ಕೂಲಲ್ಲಿ ಹೇಳ್ಕೊಟ್ರೋ ಪಾಠ ಬೇಕಾದ್ರೆ ಮರ್ತ್ಬಿಡಿ. ಯಾಕಂದರೆ ಆ ವರ್ಷಕ್ಕಿರುತ್ತೆ, ಆ ಎಕ್ಸಾಮ್ಗಿರುತ್ತೆ ಆ ಪಾಠ. ಆಮೇಲೆ ಮುಂದೆ ಹೋಗ್ತಾ ಬೇರೆ ಬೇರೆ ಪಾಠಗಳು ತುಂಬ ಬರ್ತವೆ. ಕಾಲೇಜ್ ಲೈಫಲ್ಲಿ, ಸ್ಕೂಲ್ ಲೈಫಲ್ಲಿ ಕೆಲವೊಂದಿಷ್ಟು ಕಂಟಿನ್ಯೂ ಆಗ್ತವೆ ಬಿಡಿ ಲೈಫಲ್ಲಿ, ಇಲ್ಲ ಅಂತಿಲ್ಲ. ಬಟ್ ಈ ಜನ ಕೆಲವ್ರು ಹೇಳ್ಕೊಡ್ತಾರಲ್ಲ ಪಾಠಗಳು, ಅವ್ರು ಹೇಳ್ಕೊಡೋ ಪಾಠ, ಅವ್ರು ಮತ್ತೆ ಇರೋ ಕೆಲವೊಂದಿಷ್ಟು ಏನಂತಾರೆ ಸಂಬಂಧಗಳು, ಸಂಬಂಧಿಕರು ಸಂಬಂಧ ಬೆಳೆಸಿರೋ ಸ್ನೇಹಿತರಾಗಲಿ ಹೇಳ್ಕೊಡೋ ಪಾಠಗಳು ಯಾವತ್ತೂ ಮರೆಯಬೇಡಿ. ಸೊ ಹಂಗಂತೇಳಿ ಯಾರಿಗೂ ಕೆಟ್ಟದ್ದು ಬಯಸೋಕೆ ಹೋಗ್ಬಿಡಿ. ಸೊ ಫ್ರ್ಯಾಂಕ್ ನನಗೆ ಅನ್ಸಿದ್ದೀನಿ ತುಂಬ ಸಾರಿ, ನಾವೊಬ್ರಿಗೆ ಕೆಟ್ಟದ್ದು ಬಯಸ್ತಿದ್ದೀವಿ ಅಂತಂದರೆ ನಮ್ಗೆ ಕೆಟ್ಟದಾಗತ್ತಂತೆ. ನಿಜ, ಅದು ತುಂಬ ಅಂದರೆ ತುಂಬ ನಿಜ. ನಾನು ಸುಳ್ಳಲ್ಲ ಆ್ಯಕ್ಚುಲಿ ಹೇಳ್ತಿರೋದು, ನಂಗೆ ಅನುಭವ ಆಗೈತೆ ಅಂತ ಹೇಳ್ತೀನಿ ನಿಮ್ಗೆ. ಸೊ ಅದು ನಿಜ ಸತ್ಯ ಅದು. ಬಟ್ ಯಾವುದೇ ಕಾರಣಕ್ಕೂ ಕೆಟ್ಟದ್ದು ಬಯಸೋಕೆ ಹೋಗ್ಬೇಡಿ. ಚೆನ್ನಾಗಿರಲಿ, ಯಾರೇ ಹೆಂಗೆ ಇರಲಿ, ಏನೇ ಮಾಡಿರಲಿ, ನಮ್ಗೆ ಡೋಂಟ್ ವರಿ, ನಮ್ಮ ನಿಯತ್ ನಮ್ಮ ಕೈ ಹಿಡಿಯುತ್ತೆ. ಇನ್ನೊಬ್ರಿಗೆ ಮೋಸ ಮಾಡಿ ಆಗಲಿ ನಾವು ಯಾವತ್ತೂ ಜೀವನ ಮಾಡಬಾರ್ದು. ಮೋಸ ಹೋಗಬೇಡಿ ಫಸ್ಟ್ ಆಫ್ ಆಲ್, ಓಕೆನಾ? ಮೋಸ ಮಾಡಿದ್ರೆ ಪರವಾಗಿಲ್ಲ, ಮೋಸ ಹೋಗಬೇಡಿ. ನಂಬಿಕೆಯಿಂದನೇ ಜೀವನ ಸಾಗಿಸ್ಬಿಟ್ಟಿರ್ತೀವಿ. ಆ ನಂಬಿಕೆನೇ ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು 100 ಮಾತು ಅನ್ನಕ್ಕೆ ಬಂದರೆ ಯಾವನು ಅನ್ಸ್ಕೊಳಕ್ಕೆ ತಡೆಯಿರಲ್ಲ ನಮಗೆ. ಸೊ ಅರ್ಥ ಮಾಡ್ಕೊಳ್ಳಿ, ಜೀವನದಲ್ಲಿ ಯಾರು ಪುಕ್ಷಟೆ ಅಲ್ಲ. ಇಲ್ಲಿ ಅವ್ರದ್ದೇ ಆದಂಥ ಶ್ರಮ ಇರ್ತೈತೆ, ಅವ್ರದ್ದೇ ಆದಂಥ ಕರ್ತವ್ಯಗಳನ್ನು ನಡೆಸಿರ್ತಾರೆ, ಕರ್ತವ್ಯಗಳನ್ನು ಮಾಡ್ಕೊಂಡು ಹೋಗಿರ್ತಾರೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಫೈನಲಾಗಿ ನಾವು ಹುಡುಗಿ ಎಂಟ್ರಿ ಕೊಟ್ವಿ. ಸೊ ಇಷ್ಟು. ಬಟ್ ಯಾರೇ ಹಿಂಗೆ ಇರಲಿ, ಏನೇ ಮಾಡ್ತಿರಲಿ, ಚೆನ್ನಾಗಿರಲಿ, ಒಳ್ಳೆಯದಾಗಲಿ,
ಅಷ್ಟೇ ಇರಬಲ್ಲೆ. ಸೊ ತುಂಬ ಮಾತಾಡೋದಿದೆ, ಮಾತಾಡೋಣ. ಹುಲಿಗೆಯಲ್ಲಿ ಇನ್ನೊಂದು ಕಾನ್ಫಿಡೆಂಟ್ ಏನಪ್ಪ ಅಂತಂದರೆ, ಇಲ್ಲಿರೋ ಜನ ಬರ್ತಾರಲ್ವ, ಅಂದರೆ ಬೇರೆ ಬೇರೆ ಕಡೆಯಿಂದ ಬರ್ತಾರಲ್ವ ಜನ, ಐ ಮೀನ್ ನಾನು ಕೂಡ ಬೇರೆ ಕಡೆಯಿಂದನೇ ಬಂದಿರೋದು. ಸೊ ಈ ಥರ ಟೆಂಪಲಿಗೆ ಅಂತ ಬಂದು ತುಂಬ ಆ್ಯಟಿಟ್ಯೂಡ್ ಜನ. ಕೆಲವರು ಜಾಸ್ಕೊಂಡ್ಬಿಡ್ತಾನೋ, ಆಯ್ತಣ್ಣ ಸರಿನಾ, ಆಯ್ತಣ್ಣ ಬಾಯ್, ಈ ಥರ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀನಿ. ಕೆಲವರು ಸರಿತೀವಿ ಹೇಳು, ಆರ ನೀವು ಎಷ್ಟಾರ ಹೊಡೀರಿ, ಕೇರೇ ಇಲ್ಲ, ನಾನು ಹಂಗೆ ಹೋಗ್ತೈತೆ ನಿಮ್ಗಿರೋ ರೋಡಲ್ಲಿ, ಹಿಂಗೆ ಹೋಗೋಣ ಹೋಗು, ಹಿಂದೆ ಇರು, ನನಗೇನು ಆಗೋದಿತ್ತು ಅಂಥ ಜನ ಇರ್ತಾರಪ್ಪ ಅಂತ ಅನ್ಕೊಂಡ್ರೆ ಸಲಾಮ್ ರಾಕಿ ಬಾಯ್ ಅಂತ ಹೇಳ್ಬೇಕು ನಿಮ್ಗೆ. ಸೊ ಪಾರ್ಕಿಂಗ್ ಏರಿಯಾ ನಮಗೆ ಒಳಗಡೆ ಬಿಡ್ತಾರೆ ಕಾರು, ಹೊಡೆದ್ಬಿಡೋಣ ಒಳಗಡೆ ಬಿಡ್ತವ್ರೆ ಕಾರ್ನ ಏ ಅಪ್ಪಿ ಹೊರಗಡೆ ಬಿಡ್ತವ್ರೆ, ಹೊಡೆದ್ಬಿಡೋಣ ಕಾರ್ನ. ಸೊ ಇದೊಂಥರ ಖುಷಿ ನನಗೆ, ಈ ಥರ ಜಾತ್ರೆ ಥರ ಇರ್ತಿತ್ತಲ್ವ, ಅಂಗಡಿಗಳು ಎಲ್ಲ ಒಂಥರ ಏನೋ ಒಂಥರ ಖುಷಿ. ಯಾವುದೋ ಜಾತ್ರೆ ಬಂದೀವಪ್ಪ ಅನ್ಸುತ್ತೆ. ನಾನು ಚಿಕ್ಕವನಿಂದ ಬಂದಾಗೆ ನಂಗೆ ಅನ್ಸೋದು ಟೆಂಪಲಿಗೆ ದಿನ ಬರೋಣ, ದಿನ ದರ್ಶನ ಮಾಡೋಣ ಅನ್ನೋ ಆಸೆ ತುಂಬ ಇರ್ತದೆ ನನಗೆ. ಸೊ ಫೈನಲಾಗಿ ಇವಾಗ ನನ್ನ ಕಾಲ ಕೂಡ ಬಂದಿದೆ. ಬಟ್ ಆದರೂ ಕಮಿಟ್ಮೆಂಟ್ಗಳು, ಕೆಲಸಗಳು ಇರೋ ಕಾರಣಕ್ಕೆ ಬಟ್ ಒಂಚೂರು ಆಗ್ತಿಲ್ಲ ನನಗೆ. ಬಟ್ ಆದರೂ ಟೈಮ್ ಸಿಕ್ಕಾಗೆಲ್ಲ ಬರ್ತಿರ್ತೀನಿ. ದೇವ್ರ ಮೇಲೆ ಅತಿಯಾದ ನಂಬಿಕೆ ಇಲ್ಲ, ನನ್ನ ಕೆಲಸ ಮೇಲೆ ನನಗೆ ನಂಬಿಕೆ ಇದೆ. ದೇವ್ರು ಅನ್ನೋದು ನಾವು ಮಾಡೋ ಕೆಲಸಗಳ ಮೇಲೆ ದೇವ್ರು ನಮ್ಮ ಮೇಲೆ ನಮ್ಗೆ ಒಲಿತಾನೆ. ಅದು ಬಿಟ್ಬಿಟ್ಟು ನಮ್ಗೆ ಎಲ್ಲ ಕೆಲಸ ಕಾರ್ಯ ಬಿಟ್ಬಿಟ್ಟು ದೇವ್ರ ಭಾರ ಹಾಕಿದರೆ ದೇವರು ಒಲಿಯಲ್ಲ, ದೇವರು ನಮಗೆ ಒಳ್ಳೇದಾಗತ್ತೆ ಹೋಗ್ಬಿಡು ಅಂತ ನನಗೆ ಆಶ್ವಾಸನೆ ಕೊಡಲ್ಲ. ಸೊ ಸ್ಟಿಲ್ ನಮ್ಮ ಕೆಲಸ ನಮಗೆ ಕೈ ಹಿಡಿಯೋದು, ಓಕೆನಾ? ಕೆಲಸ ಮಾಡಿ, ಬಟ್ ಹಂಗಂತೇಳಿ ಕೂತ್ಕೊಂಡು ಎಲ್ಲಾದರೂ ದೇವ್ರ ಮೇಲೆ ಹಾಕ್ತೀನಿ ಅಂದರೆ ತಪ್ಪಾಗುತ್ತೆ ಅಲ್ವಾ? ಸೊ ಪಾರ್ಕಿಂಗ್ ಯಾಕೋ ಗಾಡಿ ಜರ್ಕೊಡಿದ್ದೀವಿ, ಇಲ್ಲಿ ಪಾರ್ಕಿಂಗ್ ಏರಿಯಾ ಬಂತು. ಸೊ ಮೊಬೈಲ್ ತೊಗೋಬೇಕು. ಮೋಸ್ಟ್ಲಿ ಕ್ಯಾಮ್ರಾ ಒಳಗಡೆ ಹಲೋ ಐತೆ ಎಲ್ಲ ಗೊತ್ತಿಲ್ಲ ನನಗೆ, ಒಂದು ನೋಡೋಣ, ತಗೊಂಡೋಗೋಣ ಕ್ಯಾಮ್ರಾನ. ಸೊ ಹುಲಿಗೆ ಟೆಂಪಲ್ ಎಲ್ಲ ಇಂಪ್ರೂವ್ ಮಾಡಬೇಕು, ಬಟ್ ಇದು ನನ್ನ ಪ್ರಕಾರ ಸ್ವಲ್ಪ ಕಡಿಮೆನೇ ಅನಿಸುತ್ತೆ. ಇಲ್ಲಿಗೆ ಬರ್ತಾರೋ ಫಂಡು ತುಂಬಾ ಡೆವಲಪ್ ಮಾಡಬೇಕು. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ ಅನ್ನೋದು. ಸೊ ದರ್ಶನ ಮುಗಿಸ್ಕೊಂಬರೋಣ. ಕಾಲು ತೊಳೆಯೋ ಕಾರ್ಯಕ್ರಮ ಆಯಿತು. ಸೊ ಫೈನಲಾಗಿ ದೇವಸ್ಥಾನ ಒಳಗಡೆ ಹೋದಾಗ ನಮಗೆ ದರ್ಶನ ಮಾಡೋದಕ್ಕೆ ಬಿಟ್ಟರು, ಬಟ್ ರಶ್ ಇರಲಿಲ್ಲ ಒಂಚೂರು. ಒಂದು 20 ಜನ ಇದ್ರು ಅಷ್ಟೇನಿಗೆ, ಬಟ್ ಆರಾಮಾಗಿ ದರ್ಶನ ಮುಗಿತ್ತು. ಒಂದು 4-5 ನಿಮಿಷ ಆರಾಮ ನೋಡಿಕೊಂಡು ದೇವ್ರನ್ನ ಅಲಂಕಾರ ನೋಡಿಕೊಂಡು ಬಂದ್ವಿ ಆಚೆ ಕಡೆ. ಬಟ್ ವಿಡಿಯೋ ಫೋಟೋ ಯಾವುದೇ ಕಾರಣಕ್ಕೂ ತೆಗಿಬೇಡಪ್ಪ ಅಂತ ಅವರೇ ನಮ್ಮ ಮುಂದೆ ರಿಕ್ವೆಸ್ಟ್ ಮಾಡಿಕೊಂಡ್ರು. ಸೊ ಹಾಗಾಗಿ ನಮ್ಮ ಕ್ಯಾಮ್ರಾ ನೋಡಿಬಿಟ್ಟು ಅವ್ರು ಅಂದ್ಕೊಂಡ್ರು. ಸೊ ಅದು ಮೀರಿಬಿಟ್ಟು ನಾನು ತೆಗೆಯೋದು ತಪ್ಪಾಗುತ್ತೆ ಅಂಥೇಳಿ ನಾನು ತೆಗಿಲಿಲ್ಲ ವೀಡಿಯೋನ. ಸೊ ಸ್ಟಿಲ್ ಎಂಟ್ರೆನ್ಸ್ ಅಂತ ತೋರಿಸ್ಬಿಡ್ತೀನಿ ನಿಮಗೆ ಯಾವ ರೀತಿ ದೇವಸ್ಥಾನ ಅಂತಂದು. ಸೊ ಮತ್ತು ಹೊಸಪೇಟೆಗೆ ಹೊರಡೋಣ ಆಫೀಸು. ಸೊ ದರ್ಶನ ಎಲ್ಲ ಮುಗೀತು. ಸೊ ಇದನ್ನು ಹೊರಡೋದೆ ಅಂದ್ಕೊಂಡೆ, ಬಟ್ ಅಲ್ಲ. ಸೊ ಗಾಡಿ ಮುಂದ್ಗಡೆ ಈ ಕಾರ್ಗೆ ಇಲ್ಲೊಂದು ಫೋಟೋ ಇತ್ತು, ಹುಲಿಗೆಮ್ಮ ಫೋಟೋ ಇತ್ತು. ಈ ಫೋಟೋ ಫುಲ್ ಖರಾಬಾಗೋಗ್ಬಿಟ್ಟಿದೆ, ಬಟ್ ಅದು ಸ್ಟಿಕ್ಕರಿಂಗ್ ಹೋಗ್ಬಿಟ್ಟಿದೆ, ಎಲ್ಲ ಹಾಳಾಗ್ಬಿಟ್ಟಿದೆ. ಸೊ ಅದಕ್ಕೆ ಅದು ಹೊಸ ತೊಗೋಬೇಕು. ನಂಗೆ ಇದು ಯಾರೋ ಕೊಡಿಸಿದ್ರು, ಬಟ್ ಯಾರಂತ ಗೊತ್ತಿಲ್ಲ. ಒಂದು ಸರಿ ಬ್ಯಾಕು, ಆಮೇಲೆ ಫುಲ್ ಕಟ್ ಮಾಡ್ಬೇಕು ಗಾಡಿನ. ಹಿಂದ್ಗಡೆ ಯಾವುದೋ ಗಾಡಿ ಇದೆ, ಯಾವುದೂ ಇಲ್ಲ ಆರಾಮಾಗಿ ಹೊಡಿಬೋದು. ಆದ್ಮೇಲೆ
ಹೊಡೆದ್ನೆ ಮುಂದಕ್ಕೆ ಹೊಡಿಬೇಕೀಗ. ಲೈಟಾಗಿ ಮಳೆ ಸ್ಟಾರ್ಟ್ ಆಗಿದೆ, ಬಟ್ ಮಳೆ ಬರಲಿ ಅಪ್ಪತ್ತಿವ್ರೆ. ಇಲ್ಲಿ ಬರೋದು ಬೇಡ ಪಾಪ, ತುಂಬ ಜನ ಹೊರಗಡೆ ಮಲ್ಕೊಂಡಿದ್ದಾರೆ. ಸೊ ಅವ್ರು ಡಿಸ್ಟರ್ಬ್ ಆಗೋದು ಬೇಡ. ಸೊ ಸ್ಟಿಲ್ ಹುಲಿಗಿಯಿಂದ ಆಚೆ ಬರಲಿ ಮಳೆ. ಸೊ ಇವಾಗ ನಾವು ಹೊರಡದೆ ನನ್ನ ಫೋಟೋ ಪರ್ಚೇಸ್ ಮಾಡಿಕೊಂಡು ಹಾಗೆ ಬೈಕಿಗೆ ಒಂದು ಕರೆದಾರ ಕಟ್ಟಬೇಕಂತ. ಆ್ಯಕ್ಚುಲಿ ನಮ್ಮ ಒಬ್ಬರು ತುಂಬ ಹತ್ತಿರದವರು ಹೇಳಿದ್ರು ನನಗೆ. ಇಲ್ಲಿದೆ, ತೊಗೋಬೇಕಿದೆ ನಂದು. ಇಲ್ಲ ನನಗೆ ಯಾಮಾರ್ಸೋರೆ, ಅದು 10 ರೂಪಾಯಿಗೆ ಒಂದು ದಾರಾನ ಆ್ಯಕ್ಚುಲಿ 5 ರೂಪಾಯಿಗೆ 2, 10 ರೂಪಾಯಿಗೆ 2 ತೊಗೋಬೇಕು ಅವರು. ಏನು ಹಂಗೆ ಸುಳ್ಳು ಹೇಳ್ತಾವ್ರು ನನಗೆ. ₹5 ಒಂದು ದಾರನ 20 ರೂಪಾಯಿಗೆ ಒಂದು ಅಂತ ಹೇಳ್ತಾರೆ. ಚೆನ್ನಾಗಿ ಹಿಂಗೆ ಯಾಮಾರ್ಸ್ತಾರಲಿ ಅಪ್ಪ ನಮ್ಗೆ. ಬಟ್ ಭಾರಿ ಮೋಸ ಇದು. ಬಟ್ ನಾನು ಮೋಸ ಹೋಗಿಲ್ಲ, ಹುಷಾರು ನನ್ನ ಮಗ. ಏನಾದ್ರು ಹುಷಾರು ನನ್ನ ಮಗ, ನಾನು ಹುಷಾರಾಗಿದ್ದೀನಿ. ನಾನು ಈಗ ಅದನ್ನು ತೊಗೋಬೇಕು. ಸೊ ಫೈನಲ್ ಆಗಿ ನಾನು ಹೊರಟಿದ್ದೀನಿ ಇವಾಗ ಹೊಸಪೇಟೆ ಕಡೆಗೆ ನನ್ನ ಪಯಣ. ಸೊ ಸ್ಟಿಲ್ ನನಗೇನಪ್ಪ ಬೇಜಾರಾಗಿತ್ತು ಅಂತಂದರೆ, ಬೇಜಾರನ್ನೆಲ್ಲದು ಆ್ಯಕ್ಚುಲಿ ಅವ್ರ ಬಿಸ್ನೆಸ್, ದಟ್ ಈಸ್ ಕಾಲ್ಡ್ ಬಿಸ್ನೆಸ್. ಏನಪ್ಪ ಅಂತಂದರೆ ಅದು ಚಿಕ್ಕದ ಫೋಟೋ ಬರುತ್ತೆ. ಆ್ಯಕ್ಚುಲಿ ತುಂಬ ಚಿಕ್ಕದಂದ್ರೆ ಒಂದು ಇಂಚು ಅಥವಾ 2 ಇಂಚು ಫೋಟೋ ತೋರಿಸ್ಬಿಡ್ತೀನಿ ನಿಮಗೆ ಯಾವ ಫೋಟೋ ಅಂತ. ಕಾಣ್ತಾ ಇದೆಯಲ್ಲ ಫೋಟೋ, ಈ ಫೋಟೋ 40 ರೂಪಾಯಿ ಒಬ್ಬರು ಒಂದು ಕಡೆ ಒಂದು 40 ರೂಪೀಸ್ ಹೇಳಿದ್ರು. ನಾನು ಏನು ಫಾರಿನ್ ಅನ್ಕೊಂಬಿಟ್ರಿ ಅವರು ನಮ್ಗೆ. ಅಲ್ಲಿಗೂ ನಮ್ಮ ಮಾವ್ರು ರೆಕಮೆಂಡ್ ಮಾಡಿದೆ ನೋಡ್ರಿ. ಅಂದರೆ ನಾವೇನು ಬೇರೆಯವರಲ್ಲ, ಇದೇ ಊರು ಅದೇ ಅಂತ ನಾನು ಸುಳ್ಳು ಹೇಳ್ದೆ. ಒಂದು ಬಿಟ್ಟನೆ ಆ್ಯಕ್ಚುಲಿ ನನಗೆ ಗೊತ್ತಿದೆ ಇಲ್ಲಿ ಮಾರ್ಕೆಟ್ ಹೆಂಗೆ ಏನು ಕತೆ ಅನ್ನೋದು. ಅವರು ಭಾರಿ ಹಂಗೆ ಯಾಮರ್ಸಕ್ಕೆ ಬಂದುಬಿಟ್ರೆ ನನಗೆ, ಹಂಗೆ ಯಾಮರ್ಬಿಡ್ತಾನೆ ಇವನು ಅಂದ್ಕೊಂಡವ್ರೆ. ನಾನು ಕಿಲಾಡಿ ನನ್ನ ಮಗ, ಬೇಡ ನೀವು 40 ರೂಪಾಯಿ ಅಂದ್ರೆ ಬೇಡ ಅಂಥೇಳಿ ಬಿಸಾಡಿ ಬಂದೆ. ಒಬ್ಬಕ್ಕೆ 60 ರೂಪಾಯಿ ಹೇಳಿದ್ದು ನನಗೆ. ಬಟ್ ಅವರು ಯಾಕೆ ಅಷ್ಟು ಪ್ರೈಸ್ ಹೇಳ್ತಿದ್ದಾರೆ ಅಂತಂದರೆ, ಇಲ್ಲಿ ರೆಂಟು, ಇಲ್ಲಿ ಟೆಂಡರ್ಗಳು ತುಂಬ ಕಾಸ್ಟ್ಲಿ ಇದ್ದಾವೆ. ಸೊ ಅದೊಂದು ಕಾರಣಕ್ಕೆ ಅವರು ತುಂಬ ಕಾಸ್ಟ್ಲಿ ಹೇಳ್ತಿದ್ದಾರೆ. ಬಟ್ ಅದು ಬಿಸ್ನೆಸ್ ಓಕೆನಾ. ಮತ್ತು ಆದರೂ ಅಷ್ಟೊಂದು ಮೋಸ ಮಾಡೋದು ತಪ್ಪು. ಅದು ಅಷ್ಟೊಂದು ಜಾಸ್ತಿ ಹೇಳೋದು ರೇಟು ತುಂಬಾ ತಪ್ಪು. ಸೊ ನಾನು ಹೇಳ್ತಿರೋದು ತುಂಬ ತಪ್ಪದು. ಬಟ್ ಬೇರೆ ಕಡೆದ್ರಿಗಿನ 25 ಅಂದರು. ಬಟ್ ನಾನು 20ನೇ ಕೊಟ್ಟನೆ. ಇಲ್ಲ 20 ತೊಗೊಳ್ಳಿ, ಯಾಕಂದರೆ ನಾವೇನು ಬೇರೆ ಊರದಲ್ಲ, ನಾವು ಇದೇ ಊರವರು ಅಂತೇಳಿ 20ನೇ ಹೇಳ್ಬಿಟ್ಟು ಇಸ್ಕೊಂಬಂದೆ. ಹಂಗೆ ನಮಗೆ ಅಮಾರ್ಸಕ್ಕೆ ಬಂದ್ಬಿಟ್ಟವ್ರೆ. ನಮ್ಗೆ ಗೊತ್ತಿಲ್ಲ ಅನ್ಕೊಂಬಿಟ್ಟಾರ ಮಾರ್ಕೆಟು. ಈ ಮಾರ್ಕೆಟ್ ಫೀಲ್ಡಾಗಿ ಇರೋಕ್ಕೆ ಎಷ್ಟು ವರ್ಷ ಆಗ್ತು ನನಗೆ. ಚೆನ್ನಾಗಿ ಹಿಂಗೆ ಏನು ಕತೆ ಅನ್ನೋದ್ರ ಬಗ್ಗೆ ಚೂರು ಗೊತ್ತು ನನಗೆ. ತುಂಬ ಗೊತ್ತು ಅನ್ನೋಕ್ಕಿಂತ ಚೂರು ಗೊತ್ತು ನನಗೆ. ಸೊ ಬಟ್ ಅಲ್ಲಿ ತುಂಬಾ ಟೆಂಡರ್ಗಳು ತುಂಬಾ ಕಾಸ್ಟ್ಲಿ ಹೇಳ್ತಿದ್ದಾರೆ ಹುಲಿಗೆಯಲ್ಲಿ. ಸೊ ಇದು ಎಲ್ರಿಗೂ ಅನುಕೂಲ ಆಗಂಗೆ ಮಾಡಬೇಕು. ಅದು ಬಿಟ್ಬಿಟ್ಟು ಬಾಯಿ ಸಿಕ್ಕಂಗೆ ಟೆಂಡರ್ಗಳೆಲ್ಲ ಅನೌನ್ಸ್ಮೆಂಟ್ ಮಾಡೋದು ತಪ್ಪು. ಒಂದು ಸರಿ ಸೀಸನ್ ಇರುತ್ತೆ, ಒಂದು ಸರಿ ಸೀಸನ್ ಇರೋಲ್ಲ. ಬಟ್ ವೆರಿ ಡಿಫಿಕಲ್ಟ್. ಸೊ ಫೈನಲ್ ಆಗಿ ಇವಾಗ ನಾವು ಹೊಸಪೇಟೆ ಕಡೆಗೆ ಹೋಗ್ಬಿಡೋಣ. ನೋಡಿ ಲೈಟಾಗಿ ಕತ್ತಲಾಗಿದೆ. ಟೈಮು ಆಗಿರ್ಬೋದು 6:30 ಆಗಿದೆ. ಸೊ 6:30 ಮೇಲೆ ನಾನು ವಿಡಿಯೋ ತೆಗೆಯಲ್ಲ, ಯಾಕಂದರೆ ಸ್ವಲ್ಪ ಬ್ಲಾಕ್ ಕಾಣುತ್ತಲ್ವ. ಸೊ ಅದು ಬೇಡ ಅಂತ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಟ್ ಇಷ್ಟ ಆದರೆ ಮಾತ್ರ, ಕಷ್ಟಪಟ್ಟು ಮಾಡೋಕ್ಕೆ ಹೋಗ್ಬಿಡಿ. ನಮ್ಮ ಹುಡುಗ ಅಂತ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಗೆ ಇಷ್ಟ ಆದರೆ ಮಾಡಿ. ನಾನು ಹೇಳ್ತಾರೆ ಕಂಟೆಂಟ್ ಇಷ್ಟ ಆಗುತ್ತೆ, ನಾನು ಮಾತಾಡೋದು ವಾಯ್ಸ್ ಇಷ್ಟ ಆಗುತ್ತೆ ನಿಮಗೆ, ಸಮಥಿಂಗ್ ಎನಿ ಒನ್ ನಿಮ್ಗೆ ಇಷ್ಟ ಆದರೆ ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು. ಬಾಯ್.